ನಮಸ್ಕಾರ ಸ್ನೇಹಿತರೆ, ಎಲ್ರು ಹೇಗಿದ್ದೀರಾ? ಸಕಸಂತು ಚಾನಲ್ಗೆ ಸ್ವಾಗತ. ಆಲ್ಕೋಹಾಲ್ ಸೇವನೆ ಅಥವಾ ಕುಡ್ತ ನಿಜವಾದ ಪರಿಣಾಮಗಳ ಬಗ್ಗೆ ಇವತ್ತು ಮಾತಾಡ್ತಾ ಹೋಗ್ತೀನಿ. ಸ್ವಲ್ಪ ಕುಡಿದ್ರೆ ಆರೋಗ್ಯಕ್ಕೆ ಒಳ್ಳೇದಾ ಅಥವಾ ವಾರಕ್ಕೊಮ್ಮೆ ಏನಾದ್ರೂ ಕುಡಿಬೋದಾ? ಬಿಯರ್ ಕುಡಿಯೋದು ಓಕೆನಾ? ಅದು ಸ್ವಲ್ಪ ಕಮ್ಮಿ ಕುಡಿತೀನಿ, ನಾನು ಅಷ್ಟೊಂದು ಕುಡಿಯಲ್ಲ, ಸೋಷಿಯಲ್ ಡ್ರಿಂಕರ್ ಅಂತ ಕೂಡ ಎಷ್ಟೋ ಜನ ಮಾತಾಡ್ತಾ ಇರ್ತಾರೆ. ಅದ್ರ ಬಗ್ಗೆ ನಾನು ಇವತ್ತು ಮಾತಾಡ್ಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ವೈಜ್ಞಾನಿಕ ಅಧ್ಯಯನಗಳು ಏನ್ ಈ ಕುರಿತು ಏನ್ ಮಾತಾಡ್ತವೆ ಅಂತಂದ್ರೆ, ಇಥನಾಲ್, ಎಲ್ಲ ಆಲ್ಕೋಹಾಲ್ ಇರ್ಬೋದು, ಬಿಯರು, ವಿಸ್ಕಿ, ಬ್ರ್ಯಾಂಡಿ, ರಮ್ಮು, ವೈನ್, ಎಲ್ಲದರಲ್ಲೂ ಆಲ್ಕೋಹಾಲ್ ಕಂಟೆಂಟ್ ಇರುತ್ತೆ ಅಥವಾ ಎಥನಾಲ್ ಕಂಟೆಂಟ್ ಇರುತ್ತೆ. ಆ ಎಥನಾಲ್ ಕಂಟೆಂಟ್ ಕಮ್ಮಿ ಜಾಸ್ತಿ ಇರುತ್ತೆ ಅಷ್ಟೇ. ಬಿಯರ್ ಅಲ್ಲಿ ತುಂಬಾ ಕಮ್ಮಿ ಇರುತ್ತೆ, ವೈನ್ ಅಲ್ಲಿ ತುಂಬಾ ಕಮ್ಮಿ ಇರುತ್ತೆ. ಅದೇ ರೀತಿ ಹಾರ್ಡ್ ಡ್ರಿಂಕ್ಸ್, ವಿಸ್ಕಿ, ಬ್ರ್ಯಾಂಡಿ ಅಲ್ಲೆಲ್ಲ ಜಾಸ್ತಿ ಇರುತ್ತೆ. ಆಯ್ತಾ? ವೈಜ್ಞಾನಿಕ ಅಧ್ಯಯನ ಏನ್ ಹೇಳುತ್ತೆ ಅಂದ್ರೆ, ಗುಡ್ ಕೊಲೆಸ್ಟ್ರಾಲ್ ಏನಂತಾರೆ HDL ಅನ್ನೋ ಏನು ಹೆಚ್ಚಿಸುತ್ತಂತೆ ವೈನ್ ಕುಡಿದ್ರೆ. ಆ ಕಾರಣಕ್ಕೋಸ್ಕರ ಸ್ವಲ್ಪ ಪ್ರಮಾಣದಲ್ಲಿ ಕುಡಿದ್ರೆ ಅದು ಹೃದಯ ಕಾಯಿಲೆಗಳು ಕೂಡ ತುಂಬಾ ಒಳ್ಳೇದಾಗುತ್ತೆ. ಹೃದಯ ಕಾಯಿಲೆ ಬಂದಾದ್ಮೇಲಲ್ಲ, ಬರಕ್ಕಿಂತ ಮುಂಚೆ ಬರೋ ಅಪಾಯ ಏನಾದಿದ್ರು ಅದು ಕಡಿಮೆ ಆಗುತ್ತೆ ಅಂತ ಕೂಡ ಅಧ್ಯಯನ ಹೇಳ್ತಿದೆ, ನಾನು ಹೇಳ್ತಾ ಇಲ್ಲ. ಆದ್ರೆ ಮಿತ ಪ್ರಮಾಣದಲ್ಲಿ ಬಳಸಬೇಕು. ಅತಿಯಾದ ಮದ್ಯಪಾನ ಮತ್ತು ಲಿವರ್ ಮೇಲೆ ಯಾವ ರೀತಿ ಪ್ರಭಾವ ಬೀಳುತ್ತೆ ನೋಡೋಣ ಬನ್ನಿ. ಆಲ್ಕೋಹಾಲ್ ನ ಪ್ರಾಥಮಿಕ ಪ್ರಭಾವ ಏನಾಗುತ್ತೆ, ಡೈರೆಕ್ಟ್ ಫಸ್ಟ್ ಅಲ್ಲೇ ನಿಮ್ಗೆ ಲಿವರ್ ಮೇಲೆ ಡೈರೆಕ್ಟ್ ಬೀಳುತ್ತೆ. ಡೈಲಿ ನೀವು ಕುಡಿತಾ ಹೋದಷ್ಟು ಏನಾಗುತ್ತೆ, ಲಿವರ್ ಅಲ್ಲಿ ಪ್ರಾಬ್ಲಮ್ ಶುರು ಆಗುತ್ತೆ. ಯಾವ ತರ ಪ್ರಾಬ್ಲಮ್ ಅಂದ್ರೆ, ಫ್ಯಾಟಿ ಲಿವರ್ ಅಂತ ಕರಿತೀವಿ, ಅದು ಪ್ರಾಬ್ಲಮ್ ಆಗುತ್ತೆ. ಆ ಫ್ಯಾಟಿ ಲಿವರ್ ಸ್ಟಾರ್ಟಿಂಗ್ ಸ್ಟೇಜ್ ಆಫ್ ಲಿವರ್ ಪ್ರಾಬ್ಲಮ್ ಅಂತ ಹೇಳ್ಬೇಕು. ಅದೇನಾಗುತ್ತೆ, ಆಲ್ಕೋಹಾಲಿಕ್ ಹೆಪಟೈಟಿಸ್, ಸಿರೋಸಿಸ್, ಈ ತರ ಗಂಭೀರ ಕಾಯಿಲೆಗಳು ಕೂಡ ಗುರಿ ಮಾಡುತ್ತೆ. ವಿಶೇಷವಾಗಿ ಮೆಥನಾಲ್ ಅಥವಾ ಮಿಥೈಲ್ ಆಲ್ಕೋಹಾಲ್ ಮಾನವನ ದೇಹಕ್ಕೆ ಒಂದು ತುಂಬಾ ಅತ್ಯಂತ ವಿಷಕಾರಿ ಅಂತ ಕೂಡ ಕರೀತಾರೆ. ಇವು ಆ ಒಂದು ಡ್ರಿಂಕ್ಸ್ ಗಲ್ಲ, ಕೈಗಾರಿಕಾ ಉತ್ಪನ್ನಗಳನ್ನ ಮಾತ್ರ ಬಳಸಬೇಕು ಅಂತ ಕೂಡ ಹೇಳ್ತಾರೆ. ಆದ್ರೆ ಇದನ್ನ ಕುಡಿದ್ರೆ ದೃಷ್ಟಿಹೀನತೆ ಆಗ್ಬೋದು. ಮೆಥನಾಲ್ ಬೇರೆ. ಎಥನಾಲ್ ಅಂದ್ರೆ ಅದು ಡ್ರಿಂಕ್ಸ್ ಎಲ್ಲದರಲ್ಲೂ ಇರುತ್ತೆ. ಅದೇ ಇಂಡಸ್ಟ್ರಿಯಲ್ ಉಪಯೋಗಿಸೋದು ಮೆಥನಾಲ್. ಅದು ಬಂದ್ಬಿಟ್ಟು ಒಂದು ಕಾಣದೇ ಇರೋ ತರ, ಅಥವಾ ಕುಡಿದ್ರೆ ಡೈರೆಕ್ಟ್ ಆಗಿ ಶಿವನ್ ಪಾದ ಸೇರ್ಕೊಂತಾರೆ. ಇದು ನಿಮ್ಗೆ ಗೊತ್ತಿರ್ಲಿ. ಇನ್ನೊಂದೇನಂದ್ರೆ, ಅತಿಯಾದ ಮದ್ಯಪಾನ ಏನಾಗುತ್ತೆ ಅಂತ ನಾನು ಇವಾಗ ಹೇಳಿದೆ. ನೆಕ್ಸ್ಟ್ ಒಂದು ಆಪರೇಷನ್ ಆಗಿರುತ್ತೆ ಎಷ್ಟೋ ಜನಕ್ಕೆ. ಅದಾದ್ಮೇಲೂ ಕೂಡ ಕುಡಿತ ನಿಲ್ಸಿರಲ್ಲ, ಯಾಕೆಂದ್ರೆ ಅಭ್ಯಾಸ ಆಗೋಗಿರುತ್ತೆ. ನಾನು ಕುಡಿದ್ರೆ ನಿದ್ದೆ ಬರೋದು, ನಮ್ಗೆ ನಿದ್ದೆನೆ ಬರಲ್ಲ ಅಂತ ಕೂಡ ಎಷ್ಟೋ ಜನ ಮಾತಾಡ್ತಿರೋದು ನೀವು ಕೇಳಿರ್ತೀರಲ್ವಾ. ಅಂತವ್ರು ಏನಾಗುತ್ತೆ ಅಂದ್ರೆ, ಜಠರ ಅಥವಾ ಗ್ಯಾಸ್ಟ್ರಿಕ್ ಏನಿದೆ ಆ ಸಮಸ್ಯೆಗಳು ಜಾಸ್ತಿಯಾಗಿ ಶಸ್ತ್ರಚಿಕಿತ್ಸೆ ಅಥವಾ ಆಪರೇಷನ್ ಆದ್ರೆ ಆಲ್ಕೋಹಾಲ್ ಸೇವನೆ ಮಾಡ್ಲೇಬಾರ್ದು. ದೇಹದ ಚೇತರಿಕೆ ಆಗುತ್ತಲ್ಲ ಆಪರೇಷನ್ ಆದ್ಮೇಲೆ, ಅದು ಕೂಡ ಕುಂಠಿತವಾಗ್ಬಿಡುತ್ತಂತೆ. ಯಾವಾಗ ನೀವು ಆಪರೇಷನ್ ಆಗಿರ್ತೀವಿ, ನೀವು ಚೇತರಿಸ್ಕೊಂತಾ ಇರ್ತೀರಾ, ಅದು ಕೂಡ ಸ್ಲೋ ಆಗ್ಬಿಡುತ್ತೆ. ಒಂದು ಔಷಧಿ ತಗೋಬೇಕು, ಅದ್ರ ಪರಿಣಾಮಗಳು ಕೂಡ ಕಡಿಮೆ ಆಗೋದು, ಆತರ ಹಲವಾರು ಸಮಸ್ಯೆಗೆ ಗುರಿಯಾಗುತ್ತೀರಾ. ಧೂಮಪಾನ ಎಷ್ಟೋ ಜನ ಏನ್ ಮಾಡ್ತಾರೆ, ಡ್ರಿಂಕ್ಸ್ ಮಾಡಿದಾಗ ಸ್ಮೋಕ್ ಕೂಡ ಮಾಡ್ತಾರೆ ಅಥವಾ ಸಿಗರೇಟ್ ಕೂಡ ಸೇದೋದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇದು ಒಂದು ತುಂಬಾ ಅತ್ಯಂತ ಅಪಾಯಕಾರಿ ಸಂಯೋಜನೆ ಅಂತ ಕೂಡ ಕರೀತಾರೆ. ಸಿಗರೇಟ್ ಮತ್ತು ಆಲ್ಕೋಹಾಲ್ ನ ಒಟ್ಟಿಗೆ ತಗೊಂಡ್ರೆ, ಪಾರ್ಟಿ ಮಾಡ್ಬೇಕಾದ್ರೆ ಎಷ್ಟೋ ಜನ ಹಂಗೆ ಮಾಡ್ತಾರಲ್ಲ, ನಾನು ಜಾಸ್ತಿ ಸಿಗರೇಟ್ ಸೇದಲ್ಲ, ಬಟ್ ಕುಡಿಬೇಕಾದ್ರೆ ಮಾತ್ರ ಸೇರ್ತೀನಿ ಅನ್ನೋರು ಇರ್ತಾರೆ. ಡೈಲಿ 1 ಪ್ಯಾಕೆಟ್ ಸೇದೋರು ಇರ್ತಾರೆ, ಡೈಲಿ ಒಂದೊಂದು ಸಿಗರೇಟ್ ಸೇದೋರಿಂದ ಹಿಡಿದು 1 ಪ್ಯಾಕ್ ವರೆಗೂ ಎಲ್ಲಾ ರೀತಿ ಜನರು ಇರ್ತಾರೆ. ಆ ಕಾರಣಕ್ಕೋಸ್ಕರ ಇದನ್ನೇನಾದ್ರೂ ಸಿಗರೇಟ್ ಮತ್ತೆ ಡ್ರಿಂಕ್ಸ್ ನ ಮಿಕ್ಸ್ ಮಾಡಿ ಜಾಸ್ತಿ ತಗೋತಾರೆ ಅಂತ, ರೆಗ್ಯುಲರ್ ಆಗಿ ಇದನ್ನ ಮಾಡ್ತಾರೆ ಅನ್ನೋರ್ಗೆ ಕ್ಯಾನ್ಸರ್ ಇರ್ಬೋದು, ಹೃದಯ ರೋಗ ಇರ್ಬೋದು, ಉಸಿರಾಟದ ಸಮಸ್ಯೆ ಇರ್ಬೋದು. ಜಾಸ್ತಿ ನೀವು ಅಬ್ಸರ್ವ್ ಮಾಡ್ಬೋದು, ಸ್ಮೋಕಿಂಗ್ ಮಾಡಿದವ್ರಿಗೆ ಬೆಟ್ಟ ಹತ್ತಕ್ಕಾಗಲ್ಲ, ಮೆಟ್ಲು ಹತ್ತಕ್ಕಾಗಲ್ಲ, ಜಾಸ್ತಿ ದೂರ ನಡೆಯಕ್ಕಾಗಲ್ಲ, ಅಯ್ಯೋ ನಮ್ಗೆ ಸುಸ್ತಾಗುತ್ತೆ, ಏದು ಉಸಿರು ಬಂದಾಗುತ್ತೆ ಅಂತಾರೆ, ಸಿಗರೇಟ್ ಸೇತೀನಪ್ಪ ಅಂತ ಕೂಡ ಹೇಳ್ತಾರೆ. ವೈದ್ಯಕವಾಗಿ ಇದನ್ನ ಸೈನರ್ಜಿಸ್ಟಿಕ್ ಎಫೆಕ್ಟ್ ಅಂತ ಕೂಡ ಕರೀತಾರೆ. ಅಂದ್ರೆ ಎರಡು ವಿಷಕಾರಿ ಅಂಶಗಳು ಸೇರಿ ಇನ್ನೂ ಹೆಚ್ಚು ಹಾನಿ ಉಂಟು ಮಾಡೋದು ನಿಮ್ಮ ಬಾಡಿ. ಆ ಕಾರಣಕ್ಕೋಸ್ಕರ ಯಾವತ್ತು ಡ್ರಿಂಕ್ಸ್ ಮಾಡ್ತೀರ ಅಂದ್ರೆ ಸಿಗರೇಟ್ ಜೊತೆಗೆ ಸೇದಕ್ಕೂ. ಎಲ್ಲರೂ ದೇಹವನ್ನ ಒಂದೇ ತರ ಪ್ರತಿಕ್ರಿಯೆ ಕೊಡಲ್ಲ, ಎಲ್ಲ ದೇಹ ಒಂದೇ ತರ ಇಲ್ಲ. ನಮ್ ತಾತ ಇದ್ರು, ಅವ್ರು ಎಷ್ಟೋ ಕುಡಿತಿರೋ, ಅವ್ರಿಗೇನಾಗಿಲ್ಲ, ಈಗ್ಲೂ ನಮ್ ತಾತ ಆರಾಮಾಗಿ ಒಂದೆರಡು ಪೆಗ್ ಹಾಕೊಂಡೆ ಮಲ್ಕೋದು ಅಂತ ಹೇಳ್ತಾರೆ. ಬಟ್ ಅದು ಅವ್ರ ಬಾಡಿ ಟೈಪ್. ಅವ್ರ ಆ ಟೈಮಲ್ಲಿ, ಆವಾಗಿನ ಕಾಲದಲ್ಲಿ ಏನಾಗುತ್ತೋ, ಜಾಸ್ತಿ ಕೆಲಸ ಮಾಡೋರು, ಬೆಳಿಗ್ಗಿಂದ ರಾತ್ರಿ ದುಡಿಯೋರು. ಇವಾಗಿನ ಆ ಕಾಲ ಆಗಿಲ್ಲ ನೋಡಿ, ಅಷ್ಟು ಆರಾಮಾಗಿ ಸೀಟ್ ಮೇಲೆ ಕುತ್ಕೊಂಡು ನಿಮ್ಗೆ ಕೆಲಸ ಮಾಡ್ತೀರಾ. ಅದರಿಂದ ಬೆನ್ನು ನೋವು, ಸೊಂಟ ನೋವಿಂದ ಹಿಡಿದು ಎಲ್ಲಾ ರೀತಿ ಎಕ್ಸಸೈಸ್ ಕೂಡ ಇರಲ್ಲ ಬಾಡಿಗೆ. ಆ ಕಾರಣಕ್ಕೋಸ್ಕರ ನೀವು ಕಷ್ಟಪಟ್ಟು ಕೆಲಸ ಮಾಡಿದ್ರು ಕೂತ್ಕೊಂಡ್ ಕೆಲಸ ಮಾಡೋದೇ ಕೆಲಸಗಳು ಇವಾಗ ಜಾಸ್ತಿ ಆಗ್ಬಿಟ್ಟಿದೆ. ರೈತಾಪಿ ಕುಟುಂಬದಿಂದ ಬಂದಿದ್ರು, ಎಲ್ರು ಚೇಂಜ್ ಆಗ್ಬಿಟ್ಟಿದ್ದಾರೆ.
ಕುಡಿಯೋದು ಒಂದು ಅನೇಕ ಸಮಾಜಗಳಲ್ಲಿ ಸಾಂಸ್ಕೃತಿಕ ಭಾಗವಾಗಿದೆ ಕೂಡ. ಹಬ್ಬ ಇರ್ಬೋದು, ಉತ್ಸವ ಇರ್ಬೋದು, ಯಾವ್ದೇ ಬರ್ಡೇ ಪಾರ್ಟಿಗೆ ಇರ್ಬೋದು, ಮದ್ವೆಲೂ ಕೂಡ ಕುಡಿತಾರೆ. ಈ ಕೂರ್ಗಿಸ್ ಮದ್ವೆಗಳು ಇರ್ಬೋದು, ಪಂಜಾಬಿ ಮದ್ವೆಗಳಲ್ಲೆಲ್ಲ ಕುಡಿಯೋದು ಕಾಮನ್. ಆದ್ರೆ ಕೆಲವೊಮ್ಮೆ ಸಾಮಾಜಿಕ ಒತ್ತಡ, ಅಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಕುಡಿತಾರೆ, ಅವರೆಲ್ಲ ಕುಡಿತಾರೆ ಅಂತ ನಾವು ಕುಡಿಯೋದು, ಅಥವಾ ಸ್ಟ್ರೆಸ್ಗೋಸ್ಕರ ಕುಡಿಯೋರೆ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಆ ಖುಷಿ ಕುಡಿಯೋದು, ದುಃಖ ಕುಡಿಯೋದು, ಏನೇ ಆದ್ರೂ ಕುಡಿಯೋದು, ಅಥವಾ ನಿಮ್ಗೆ ಏನೇ ಪ್ರಾಬ್ಲಮ್ ಇದ್ರು ಅದನ್ನ ಮರಿಲಿಕ್ಕೆ ಕುಡಿಯೋದು, ಈ ತರ ಎಲ್ಲ ಜನರು ಜಾಸ್ತಿ ಇದ್ದಾರೆ. ಎಲ್ಲ ಆಲ್ಕೋಹಾಲು ಕುಡಿಯೋಕೆ ಯೋಗ್ಯವಾಗಿರಲ್ಲ. ಇದೊಂದು ನೆನಪಿಟ್ಕೊಳ್ಳಿ. ಇಥನಾಲ್ ಮಾತ್ರ ಪಾನೀಯಗಳಲ್ಲಿ ಸುರಕ್ಷಿತವಾಗಿ ಪ್ರಮಾಣದಲ್ಲಿ ಬಳಸ್ತಾರೆ. ಆದ್ರೆ ಮೆಥನಾಲ್, ಮೀಥೈಲ್ ಆಲ್ಕೋಹಾಲ್ ಅಥವಾ ಕೈಗಾರಿಕಾ ಆಲ್ಕೋಹಾಲ್ ಕುಡಿಯೋದಾದ್ರೆ ಅದು ವಿಷವಾಗಿ ಪರಿಣಾಮವಾಗುತ್ತೆ. ಅದೆಷ್ಟೋ ಜನಕ್ಕೆ ಗೊತ್ತಿರುತ್ತೆ, ಯಾರು ಕೂಡ ಅದನ್ನು ಬಾರದು ಇಲ್ಲ. ಒಂದು ಸಾರಾಂಶ ಏನಂದ್ರೆ ನನ್ನ ವಿಡಿಯೋದು, ಸ್ವಲ್ಪ ಪ್ರಮಾಣದ ವೈನ್ ಅಥವಾ ಬಿಯರ್ ಕುಡಿತೀರಾ ಅಂದ್ರೆ ಹೃದಯಕ್ಕೆ ಕೆಲವೊಮ್ಮೆ ಲಾಭಕರವಾಗಿರುತ್ತೆ. ಅದೇ ಅತಿಯಾದ ಮದ್ಯಪಾನ ಮಾಡೋದ್ರಿಂದ ಲಿವರ್ ಇರ್ಬೋದು, ನಿಮ್ಮ ಬ್ರೈನ್ ಇರ್ಬೋದು, ಅಥವಾ ಹಾರ್ಟ್ ಇರ್ಬೋದು, ಎಲ್ಲಕ್ಕೂ ಹಾನಿಕಾರಕ. ಸಿಗರೆಟ್ ಜೊತೆ ಕುಡಿಯುತ್ತಿದ್ರ ಆದ್ರೆ ಇನ್ನ ಜಾಸ್ತಿ ಡ್ಯಾಮೇಜ್ ಮಾಡುತ್ತೆ. ನೆನಪಲ್ಲಿರ್ಲಿ. ಶಸ್ತ್ರಚಿಕಿತ್ಸೆ ಅಥವಾ ಆಪರೇಷನ್ ಬಳಿಕ ನೀವೇನಾದ್ರೂ ವೈದ್ಯ ಸಲಹೆ ಇಲ್ದಲೆ, ಅಥವಾ ನಾನೇನಾದ್ರು ಕುಡಿತೀನಿ ನಂಗೆ ಅಭ್ಯಾಸನೇ ಅಂತ ಕುಡಿಯೋಕೆಲ್ಲ ಹೋದ್ರೆ ನಿಮ್ಮ ಹೆಲ್ತ್ ಇನ್ನ ಕೆಡುತ್ತೆ. ನೀವು ಚೇತರಿಕೆ ಏನಾಗುತ್ತೆ ಆಪರೇಷನ್ ಇಂದ, ಅದು ಇನ್ನ ಹಾಳಾಗುತ್ತೆ. ಒಂದು ಅಂತಿಮ ಸಂದೇಶ ಅಥವಾ ಅಂತಿಮವಾದ ಏನು ಈ ವಿಡಿಯೋ ಇದನ್ನ ಹೇಳಿ ನಿಲ್ಲಿಸ್ತೀನಿ. ಮಿತ ಪ್ರಮಾಣದಲ್ಲಿ ಅರಿವಿನಿಂದ ಮತ್ತು ಜವಾಬ್ದಾರಿಯಿಂದ ಆಲ್ಕೋಹಾಲ್ ಬಳಕೆ ಮಾಡ್ಬೇಕು. ಯಾರಿಗೂ ನಿಲ್ಸಿ ಅಂತ ಹೇಳಕ್ಕಾಗಲ್ಲ. ಈ ದೊಡ್ಡವ್ರಿಗೆ ಕಲ್ತಿರೋ ಬುದ್ಧಿನ ನಿಲ್ಸಕ್ ಆಗತ್ತಲ್ವಾ? ಆ ಕಾರಣಕ್ಕೋಸ್ಕರ ಮಿತವಾಗಿ, ಹಿತವಾಗಿ ಬಳಸಿ. ಒಂದು ಸೋಷಿಯಲ್ ಡ್ರಿಂಕರ್ ಆಗಿ ಆ ಸೋಷಿಯಲ್ ಡೈಲಿ ಸೋಷಿಯಲ್ ಆಗ್ಬಾರ್ದು ಅಂತ ಹೇಳ್ತಾ ವಿಡಿಯೋ ಏನ್ ಮಾಡ್ತೀನಿ ಸ್ನೇಹಿತರೆ, ವಿಡಿಯೋ ಅಷ್ಟು ಲೈಕ್ ಮಾಡಿ, ಎಲ್ಲ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಯಾರ್ಯಾರು ಜಾಸ್ತಿ ಕುಡಿತಾರೆ ಅಥವಾ ಸೋಷಿಯಲ್ ಡ್ರಿಂಕರ್ ಅಂತ ಹೇಳಿ ಕುಡಿತಾರೆ, ಅಥವಾ ತುಂಬಾ ಡೈಲಿ ಕುಡಿಯೋರು, ಇದು ಯಾರೇ ಇದ್ರು ವಿಡಿಯೋನ ಶೇರ್ ಮಾಡಿ, ಅವ್ರಿಗೊಂದು ಮಾಹಿತಿಯಾಗಿ ವಿಡಿಯೋ ಸಿಗ್ಲಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ನಿಮ್ಗೆ ಸಿಗ್ತೀನಿ.